ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಲಕ್ಷ್ಮೀ ಶಿವಾಚಾರಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಸೊ ಎಲ್ಲ ಫೋಟೋಸ್ಗಳು ನಮ್ಮ ಅಪ್ಪುದು ಬರ್ಡೇ ದಿನ ನಾವು ಬರ್ಡೇ ಸೆಲೆಬ್ರೇಟ್ ಮಾಡಿರೋ ಫೋಟೋಸು. ಬರ್ಡೇ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಏನೂ ಇರಲಿಲ್ಲ, ಆದರೆ ದಿಢೀರನೇ ಹಾಗೆ ಪ್ಲ್ಯಾನಿಂಗ್ ಆಯಿತು. ಸೊ ಹಾಗೆ ಚಿಕ್ಕದಾಗಿ ಒಂದು ಸ್ವಲ್ಪ ಅಪ್ಪುಗೆ ಸೆಲೆಬ್ರೇಟ್ ಮಾಡಿದ್ವಿ. ಯಾಕಪ್ಪ ಅಂತ ಹೇಳಿದರೆ ಅವನಿಗೆ ನಾವು ಫಸ್ಟ್ ಇಯರ್ ಕೂಡ ಅಷ್ಟು ಚೆನ್ನಾಗಾಗಲಿಲ್ಲ. ಇದು 2ನೇ ವರ್ಷದ ಬರ್ಡೇ. ಸೊ ಇವಾಗ ಕೂಡ ಒಂದು ಸ್ವಲ್ಪ ಮಾಡಿದ್ವಿ. ಸೊ ಈ ರೀತಿಯಾಗಿ ಫೋಟೋಸ್ ಎಲ್ಲ ಬಂದಿದೆ ಅಂತಲೇ ಹೇಳ್ಬೋದು. Happy birthday to you, Appu. Happy birthday, Appu. Happy birthday, Appu. Appu. ಸೊ ಬರ್ಡೇ ಇರೋದ್ರಿಂದ ನಮ್ಮ ಚಿನಿ ಕೂಡ ನನ್ನ ಬರ್ಡೇ ಇದೆ ಅಂತೇಳಿ ಪಾಪ ಅಂದ್ಕೊಂಡ್ಬಿಟ್ಟಿದ್ಲು. ಅವಳಿಗಂತೂ ನಮ್ಮ ಪ್ರೀತಮ್ ಅಂತ ಇದ್ದಾನೆ, ಅವ್ರ ಮಾಮ ಆಗಬೇಕು, ಸಿಕ್ಕಾಪಟ್ಟೆ ರೇಗಿಸ್ತಾ ಇದ್ದ, ನಿನ್ನ ಬರ್ಡೇ ಇಲ್ಲ ಅಪ್ಪು ಬರ್ಡೇ ಅಷ್ಟೇ ಅಂತ. ಪಾಪ ಅಷ್ಟಿದ್ರೂ ಕೂಡ ಅವಳು ಎಷ್ಟು ಪೇಷನ್ಸಿಂದ ಇದ್ಲು ಅಂದರೆ ಅದು ಹೇಳೋಕ್ಕೆ ಆಗೋದಿಲ್ಲ. ಚಿಕ್ಕ ಮಕ್ಕಳಲ್ವ, ಅವಳಿಗೂ ಕೂಡ ಬೇಜಾರಾಗುತ್ತೆ. ಸೊ ಅವನಂತೂ ಸಿಕ್ಕಾಪಟ್ಟೆ ಕಾಡ್ಸಿದ್ದ ಅಂತಲೇ ಹೇಳ್ಬೋದು. ಅದು ರೆಡಿಯಾಗಿ ನನ್ನ ಬರ್ಡೇ ಇದೆ ಅಂತೇಳಿ ಅವಳು ಕೂಡ ಕೂತಿದ್ದಂತೂ ತುಂಬ ಚೆನ್ನಾಗಿತ್ತು. ಈ ಸರಿ ಬರ್ಡೇ ತುಂಬ ಸ್ಪೆಷಲ್ ಆಗಿತ್ತು. ಯಾಕಪ್ಪ ಅಂತ ಹೇಳಿದರೆ ಶೋನು ಇದೆ, ನಮ್ಮ ತಂಗಿ ಮಗ ಇದ್ದ. ಸೊ ಹಾಗಾಗಿ ಮೂವರು ಕೂಡ ಕೂತ್ಕೊಂಡು ಮೂವರು ಕೂಡ ಕೇಕ್ ಕಟ್ ಮಾಡಿದರು. ಸೊ ಇದಂತೂ ತುಂಬಾ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ತುಂಬ ಸಖತ್ತಾಗಿತ್ತು, ತುಂಬ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ಮೂವರಿಗೂ ಕೂಡ ಅರಿಶಿನ ಕುಂಕುಮ ಹಚ್ಚಿ ಮೂವರಿಗೂ ಕೂಡ ಆರತಿ ಮಾಡಿಬಿಟ್ಟು ಎಲ್ಲರೂ ಕೂಡ ಹಾರೈಸಿದ್ರು ಅಂತಲೇ ಹೇಳ್ಬೋದು. ಸೊ ನಾವು ತುಂಬಾ ಬರ್ಡೇ ನಮ್ಮಿಬ್ಬರು ಮಕ್ಕಳದ್ದು ಸೆಲೆಬ್ರೇಟ್ ಮಾಡಿರೋದು ನಾನು ಹರಪನಹಳ್ಳಿಯಲ್ಲೇ. ಯಾಕಂದರೆ ಅವ್ರ ಬರ್ಡೇ ಬಂದಾಗ ನಾನು ಜಾಸ್ತಿ ಇದ್ದಿದ್ದು ಹರಪನಹಳ್ಳಿಯಲ್ಲೇ. ಸೊ ಹಾಗಾಗಿ ಇವ್ರದ್ದು ಮೂವರದು ಇಬ್ಬರದು ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡಿದ್ದು ಹರಪನಹಳ್ಳಿಯಲ್ಲೇ ಅಂತಲೇ ಹೇಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ನೋಡುವ ಮುಂದೆ ಹೇಗೆಲ್ಲ ವಿಡಿಯೋ ಐತೆ ಅಂತ ನೀವು ನೋಡ್ಕೊಂಡು ಬನ್ನಿ. ಸೊ ಎಲ್ಲರೂ ಆರತಿ ಮಾಡ್ತಾಯಿದ್ರು. ಸೊ ನನ್ನ ಸರ್ದಿ ಕೂಡ ಬಂತು ಅಂತಲೇ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಹ್ಯಾಪಿಯಾಗಿತ್ತು. ಅಪ್ಪು ಕೂಡ ಎಷ್ಟು ಚೆನ್ನಾಗಿ ಕೂತಿದ್ದ ಅಂದರೆ ನಮ್ಮ ಚಿನ್ನಿ ಕೂಡ ಹೀಗೆ ಕೂತಿರಲಿಲ್ಲ. ಅಮ್ಮು ಕೂಡ ಬರ್ಡೇ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಇವರಂತೂ ಸಿಕ್ಕಾಪಟ್ಟೆ ಖುಷಿಯಿಂದನೇ ಇದ್ದ ಅಂತಲೇ ಹೇಳ್ಬೋದು. ಒಂದು ಹತ್ರ ಕೂತಿರ್ತಾರೆ ಆ ಒಂದು ಏಜಿನ ಮಕ್ಕಳು. ಸೊ ತುಂಬ ಕ್ಯೂಟೆಸ್ಟ್ ಅಂತಲೇ ಹೇಳ್ಬೋದು. ನಾನು ನಮ್ಮ ಮನೆಯವ್ರನ್ನ ಈ ಟೈಮಲ್ಲಿ ತುಂಬಾ ಮಿಸ್ ಮಾಡಿಕೊಂಡೆ. ಅವ್ರು ಬರಲಿಕ್ಕೆ ಆಗೇ ಇರಲಿಲ್ಲ. ಸೊ ನಾವೇ ಅಷ್ಟೇ ಮಾಡ್ಕೊಂಡ್ವಿ, ಎಲ್ಲರೂ ಮಿಸ್ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು ನಮ್ಮ ಯಜಮಾನ್ರನ್ನ. ನೋಡಿ ಅವನು ಎಷ್ಟು ಚಂದ ಆರತಿ ಎಲ್ಲ ತೊಗೊಳಕ್ಕೆ ಹೋಗ್ತಾನೆ. ತುಂಬ ಚಿಕ್ಕ ಮಕ್ಕಳು ನಾವೇನು ಮಾಡ್ತೀವಿ ಅದನ್ನೆಲ್ಲ ಕಲಿತಾರೆ ಅಂತ ಹೇಳ್ತಾರಲ್ವ. ಸೊ ಇದು ಒಂದು ಕೂಡ ಉದಾಹರಣೆನೇ ಅಂತ ಹೇಳ್ಬೋದು. ನಮ್ಮ ಚಿನ್ನಿ ಕೂಡ ಕೈ ಮುಗಿಯೋದಾಗಿರ್ಬೋದು, ಇದು ಆಗಿರ್ಬೋದು. ತುಂಬ ಚೆನ್ನಾಗಿತ್ತು. ಬರ್ಡೇ ಕೂಡ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತಲೇ ಹೇಳಲಿಕ್ಕೆ ನಾನು ನಿಮಗೆ ಇಷ್ಟಪಡ್ತೀನಿ. ಸೊ ನನ್ನ ಒಂದು ವಿಡಿಯೋನ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತಲೇ ನಿಮ್ಮಲ್ಲಿ ಕೇಳ್ಕೊಳ್ತೀನಿ.
ಬುದ್ಧಿ ಬಸವ ಸೊ ಇವಾಗ ಒಂದು ಕೇಕನ್ನು ಕಟ್ ಮಾಡಿಸುವಂತಹ ಒಂದು ಸಮಯ ಅಂತಲೇ ಹೇಳ್ಬೋದು. ಸೊ ಮೂವರನ್ನು ಇಳಿಸ್ಬಿಟ್ಟು ಸೊ ಮೂವರ ಕಡೆಯಿಂದನೂ ನೈಫಲ್ಲಿ ಇಟ್ಕೊಂಡು ಕಟ್ ಮಾಡಿಸುವ ಅಂತ ಹೇಳಿಬಿಟ್ಟು ಹೇಳ್ತೀರಲ್ಲ, ತುಂಬ ಚೆನ್ನಾಗಿ. ಯಾಕಂತ ಹೇಳಿದರೆ ನಮ್ಮ ಮನೆಯಲ್ಲಿ 3 ಚಿಕ್ಕ ಮಕ್ಕಳು ಇವರು. ಸೊ ಒಂಥರ ತುಂಬಾ ಖುಷಿ ಆಗುತ್ತೆ ಮೂವರು ಒಟ್ಟಿಗೆ ಸೇರಿರೋದಾಗಿರ್ಬೋದು.
ಸೊ ಎಲ್ಲ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಫೋಟೋಸ್ ಎಲ್ಲ ತೆಗ್ಕೊಂಡು ಆದಮೇಲೆ ಸ್ವಲ್ಪ ನಾವು ಸ್ವಲ್ಪ ಖಾರ ಕೇಕು ತಂದಿದ್ವಿ. ಸೊ ಅದನ್ನೇ ನಾವೆಲ್ಲ ತೊಗೊಂಡ್ವಿ. ಆಮೇಲೆ ಎಲ್ಲ ಊಟ ಮಾಡ್ಕೊಂಡು ಹೋದರು ಅಂತಲೇ ಹೇಳ್ಬೋದು. ಇವರು ನಮ್ಮ ಆಂಟಿಯವರು. ಎಲ್ಲರೂ ಬಂದಿದ್ದರು, ನಮ್ಮ ಮಾಮ ಒಬ್ಬರು ಬಂದಿರಲಿಲ್ಲ ಅಷ್ಟೇ. ಈ ರೀತಿಯಾಗಿ ನಮ್ಮ ಬರ್ಡೇ ಸೆಲೆಬ್ರೇಷನ್ ಆಯಿತು. ಯಾರು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಅವರೆಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಪ್ಪ ಬೆಲ್ ಪ್ರೆಸ್ ಮಾಡಿ ಆಲ್ ಅಂತ ಕೊಟ್ಟರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ಕೂಡ ಹೊಸದಾಗಿ ಆ ಒಂದು ವಿಡಿಯೋ ನಿಮ್ಮ ಒಂದು ಮೊಬೈಲ್ಗೆ ಬರುತ್ತೆ ಅಂತಲೇ ಹೇಳ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತಲೇ ಈ ಒಂದು ವಿಡಿಯೋದ ಮೂಲಕ ಕೇಳ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿಯಾಗಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಹೊಸ ವಿಡಿಯೋ ನೋಡಬೇಕು ಅಂತ ಹೇಳಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್ ಫ್ರೆಂಡ್ಸ್.